ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ಮಲ್ಲಾಳ್ ಮೆಹಬೂಬ್. ಇವತ್ತು ನಮ್ಮ ಜೊತೆ ಇದ್ದಾರೆ ದತ್ತಿ ಲಕ್ಷ್ಮೀ ನಾರಾಯಣ್ ಗುಪ್ತಾ ಅವರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆರ್ಥಿಕವಾಗಿ ಸುಸ್ವಾಗತ ಸರ್. ನಮಸ್ಕಾರ. 2024ರಲ್ಲಿ ನಮ್ಮ ಹಾಸನ ಟಿವಿಯಿಂದ 2000 ಅಡಿಯ ಒಂದು ರಾಷ್ಟ್ರಧ್ವಜವನ್ನು ಹಾಸನದಲ್ಲಿ ಒಂದು ಕಾರ್ಯಕ್ರಮ ಮಾಡಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಎಷ್ಟು ಪಾಪ್ಯುಲಾರಿಟಿ ಆಗಿತ್ತು ಅಂತ ಹೇಳಿದ್ರೆ, ಇದು ಏನಪ್ಪ, ಈ ಥರನ ಧ್ವಜ ಇರುತ್ತಾ, ಈ ರೀತಿಯೂ ಕೂಡ ಒಂದು ಕಾರ್ಯಕ್ರಮ ಮಾಡ್ಬೋದಿತ್ತ ಅಂತ ಹೇಳಿ ಹಾಸನ ಜಿಲ್ಲೆಯ ಜನರಲ್ಲೇ ಒಂದು ಸಂಚಲನ ಮೂಡಿಸಿತ್ತು. ಆ ರಾಷ್ಟ್ರಧ್ವಜವನ್ನು ಮಾಡಿದ್ದು ಯಾರು ಅಂತ ಆವಾಗ ನಮ್ಮ ಹತ್ತಿರ ಹಾಸನದ ಜಿಲ್ಲೆಯ ಜನತೆ ಕೇಳ್ತಾ ಇದ್ರು. ಇವತ್ತು ನಾವು ಅವ್ರನ್ನ ಮುಂದೆ ತಂದಿದ್ದೀವಿ. ಇವರೇ ದತ್ತಿ ಲಕ್ಷ್ಮೀ ನಾರಾಯಣ್ ಗುಪ್ತಾ ಅವರು. ಮೂಲತಃ ಇವರು ನಮ್ಮ ತುಮಕೂರಿನವರು, ನಮ್ಮ ರಾಜ್ಯದವರೇ. ಆದರೆ ಇವರು ಬೆಳೆದಿದ್ದು ಓದಿದ್ದು ಎಲ್ಲವೂ ಕೂಡ ಆಂಧ್ರದಲ್ಲಿ. ಒಂಥರ ಆಂಧ್ರ ಮತ್ತು ಕರ್ನಾಟಕ ಎರಡರ ಮಧ್ಯೆ ಇರುವಂತಹ ಇವರು ಕನ್ನಡವನ್ನು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಈಗ ಇವ್ರ ಬಗ್ಗೆ ನಮ್ಮ ಹಾಸನ ಟಿವಿಯಿಂದ ಒಂದು ಸಣ್ಣ ಸಂದರ್ಶನಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಸರ್, ಮುಖ್ಯವಾಗಿ ನಿಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಪ್ರೇಕ್ಷಕರಿಗೆ ಮಾಡಿಕೊಡ್ತೀರಾ ಸರ್? ಓಕೆ, ನಮಸ್ಕಾರ. ನಮ್ಮ ಹೆಸರು ದೊಂತಿ ಲಕ್ಷ್ಮೀನಾರಾಯಣ ಗುಪ್ತಾ. ಆಂಧ್ರ ಪ್ರದೇಶ್ ಸತ್ಯಸಾಯಿ ಜಿಲ್ಲಾ ರೊದ್ದಂ ಮಂಡಲ ರೊದ್ದಂ ಗ್ರಾಮದಲ್ಲಿ ನಾವು ನಿವಾಸ ಮಾಡ್ತಿದ್ದೀವಿ. ನಾವು ಸಮಾಜ ಸೇವೆಯಲ್ಲಿ ಇಲ್ಲಿಗೆ ಒಂದು 40 ವರ್ಷದಿಂದಲೂ ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ. ಸರ್, ಈ ಒಂದು ಉದ್ದೇಶ ನಿಮಗೆ ಈ ರೀತಿಯ ದೊಡ್ಡ 2,000, 3,000, 4,000, 4,000 ಇಂತಹ ಒಂದು ರಾಷ್ಟ್ರಧ್ವಜಗಳನ್ನು ತಗೊಂಡು ಈ ಒಂದು ಉದ್ದೇಶ ಈ ರೀತಿ ಯಾವ ರೀತಿ ಬಂತು ನಿಮಗೆ ಉದ್ದೇಶ? 2008ರಲ್ಲಿ ತಾಜ್ ಹೋಟೆಲ್ ದುರ್ಘಟನೆ ನಡೆದಾದ ಮೇಲೆ ದೇಶದಲ್ಲಿ ಎಲ್ಲರಲ್ಲೂ ದೇಶಾಭಿಮಾನ, ದೇಶಭಕ್ತಿಯನ್ನು ಉಂಟು ಮಾಡಬೇಕು ಅನ್ನೋ ಒಂದು ಚಿಕ್ಕ ಪ್ರಯತ್ನದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರಲ್ಲೂ ನಮ್ಮೆಲ್ಲರೂ ಒಂದು ದೇಶಭಕ್ತಿ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಅನ್ನೋ ಆಲೋಚನೆ, ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲೂ ಎಲ್ಲರಲ್ಲೂ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಒಂದು ಚಿಕ್ಕ ಆಲೋಚನೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. 2009 January 26 ಈ ಕಾರ್ಯಕ್ರಮ ನಡೆಸಲಾಗಿದೆ. ಸೊ ಮುಂದೆ ನಿಮ್ಮ ಉದ್ದೇಶ ಏನಿದೆ, ಏನೇನು ಮಾಡಬೇಕು ಅಂತ ಇದ್ದೀರಾ? ಸಾಧ್ಯವಾದಷ್ಟು ಎಲ್ಲರಲ್ಲೂ ಒಳ್ಳೆ ಭಾವನೆ ತರಬೇಕು. ಅದು ಚಿಕ್ಕ ಗ್ರಾಮ, ದೊಡ್ಡ ಗ್ರಾಮ, ಜಿಲ್ಲಾ ಕೇಂದ್ರ ಅಂತ ಅಲ್ಲ, ಎಲ್ಲ ಹತ್ರನೂ ನಡೆಸಲಿಕ್ಕೆ ಅವಕಾಶವಾದಂತಹ ರೀತಿಯಲ್ಲಿ ಈ ಧ್ವಜವನ್ನು ರೆಡಿ ಮಾಡಿದ್ದೇವೆ. ನೀವು ಎಷ್ಟು ದೊಡ್ಡ ಧ್ವಜಗಳನ್ನು ಮಾಡೋದ್ರ ಮುಖಾಂತರ ದೇಶದಲ್ಲಿ ಬಹಳ ಸಂಚಲನ ಕೂಡ ಮೂಡಿಸಿದ್ದೀರಿ, ಬಹಳ ಖ್ಯಾತಿನೂ ಕೂಡ ಆಗಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸಿವೆ, ಯಾವ್ಯಾವ ಗೌರವಗಳು ಲಭಿಸಿದೆ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಕಾರ್ಯಕ್ರಮಗಳು ನಡೆದಾದ ಮೇಲೆ ಆ ಸ್ಥಾನಿಕ ಕಾರ್ಯಕ್ರಮಗಳು ನಡೆದಾದ ಜಿಲ್ಲಾ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಹಜವಾಗಿ ಪ್ರಶಸ್ತಿ ನೀಡಿರುವುದು ಆಗದಲ್ಲೇ ಒಂದು ರಿಕಾರ್ಡ್, ವಂಡರ್ ಬುಕ್ ಆಫ್ ರಿಕಾರ್ಡ್ ಅವರು ಬಂದು ರಿಕಾರ್ಡ್ ಮಾಡಿದ್ದಾರೆ. ಮತ್ತು ಗಿನ್ನಿಸ್ ಬುಕ್ ರಿಕಾರ್ಡ್ ಅವರು ಸಹ ಇವಾಗ ಪ್ರಪೋಸಲ್ಲಿ ಅವರೇ ತಗೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ನಡೀತಾ ಇದೆ ಕಾರ್ಯಕ್ರಮಗಳು. ಮುಂದೆ ಗಿನ್ನಿಸ್ ರಿಕಾರ್ಡ್ ಕೂಡ ನಿಮಗೆ ಸಿಗ್ಬೋದು ಅನ್ನೋದು ಒಂದು ನಿಮ್ಗೆ ಆಶಾಭಾವನೆ ಇದೆ. ನಮಗೆ ಮುಖ್ಯವಾಗಿ ರಿಕಾರ್ಡ್ ಬೇಕು ಅನ್ನೋ ಆಲೋಚನೆಗಿಂತಲೂ ಪ್ರಜೆಗಳಲ್ಲಿ ಎಲ್ಲರಲ್ಲೂ ಒಳ್ಳೆಯ ಭಾವನೆ ಬರಬೇಕು ಅನ್ನೋ ಒಂದು ಆಲೋಚನೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ಮತ್ತೆ ನೀವು ಇದನ್ನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ಮತ್ತೆ ಯಾವ್ಯಾವ ರಾಜ್ಯಗಳಲ್ಲಿ, ಯಾವ್ಯಾವ ಜಿಲ್ಲೆ ಒಳಗಡೆ ಎಲ್ಲೆಲ್ಲಿ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇಲ್ಲಿ 17 ವರ್ಷದಿಂದ ಈ ಕಾರ್ಯಕ್ರಮ ನಡೆಸಲಾಗಿದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು 4 ರಾಜ್ಯಗಳಲ್ಲೂ 80 ಸಾಧ್ಯವಾದಷ್ಟು 80 ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ನಡೆಸಲಾಗಿದೆ ಇಲ್ಲಿವರೆಗೂ. ಮತ್ತೆ ಬೇರೆ ವಿದೇಶಗಳಲ್ಲೂ ಕೂಡ ಏನಾದ್ರು ಪ್ರಯತ್ನ ಪಟ್ಟಿದ್ದೀರಾ? ಏನಾದ್ರು ಇಲ್ಲ, ವಿದೇಶಗಳಲ್ಲಿ ಪ್ರಯತ್ನ ಮಾಡಲಿಲ್ಲ, ಅದರ ಬಗ್ಗೆ ಆಲೋಚನೆ ಇಲ್ಲ. ಇಲ್ಲಿ ಏನಾರು ಆಹ್ವಾನ ಬಂದಿದೆಯಾ? ಏನಾರು ಬನ್ನಿ? ಇಲ್ಲಿವರೆಗೂ ಆಹ್ವಾನನೂ ಇಲ್ಲ, ಆ ಆಲೋಚನೆಯೂ ಇಲ್ಲ. ಮತ್ತೆ ಈಗ ಇಷ್ಟು ದೊಡ್ಡದಾದ ರಾಷ್ಟ್ರಧ್ವಜಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಹಾರಿಸೋದು, ಮಾಡೋದು, ಕಾರ್ಯಕ್ರಮ ಮಾಡೋದು ಅಂದರೆ ಅದು ಸುಲಭವಾದ ಕೆಲಸ ಅಲ್ಲ. ರಾಷ್ಟ್ರಧ್ವಜಕ್ಕೆ ಅದಾದ ಒಂದು ಗೌರವನ ಕೊಡಬೇಕಾಗುತ್ತೆ, ಮತ್ತು ಪ್ರೋಟೋಕಾಲ್ಗಳೆಲ್ಲ ಇರುತ್ತೆ. ನಿಮ್ಮ ಒಂದು ಜೀವನದಲ್ಲಿ ಇದರ ಮತ್ತೆ ಕಹಿ ಮತ್ತು ಸಿಹಿ ಅನುಭವಗಳು, ಕೆಲವು ಘಟನೆಗಳು ನಡೆದಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ವಿವರಿಸ್ತೀರಾ? ಕಾರ್ಯಕ್ರಮ ಪ್ರಾರಂಭವಾದಾಗ ಬಹಳಷ್ಟು ಅನುಮಾನಗಳು ವ್ಯಕ್ತಪಟ್ಟಿದ್ದಾರೆ. ಆದ್ದರಿಂದ ನೀವು ಹೇಳ್ದಂಗೆ ಸಹಜವಾಗಿ ಅದರಿಂದ
ನಮಗೆ ಏನಾದರೂ ತೊಂದರೆ ಉಂಟಾಗುತ್ತೇನೋ ಅಂತ ಪ್ರಾರಂಭ ಮಾಡಿ ಮತ್ತು ಡ್ರಾಪ್ ಆಗಿರೋ ಅಂಥವರು ಕಾರ್ಯ ಸ್ಥಳಗಳಲ್ಲೂ ಇದೆ. ಆದರೂ ಸಹ ನಾವು ಇಲ್ಲಿವರೆಗೂ ಕರೋನಾ ಸಮಯದಲ್ಲೂ ಸಹ ಎಲ್ಲೂ ಡ್ರಾಪ್ ಆಗ್ದಲೆ ಕಂಟಿನ್ಯೂಷನಲ್ಲಿ January 26 August 15 ತಪ್ಪದೆ ಕಾರ್ಯಕ್ರಮಗಳು ನಡೆಸ್ತು. ಅಡಿಷ್ನಲ್ ಆಗಿ ಸಹಜ ಎಲ್ಲಾದರೂ ಕಾರ್ಯಕ್ರಮ, ಜಾತಿಯ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಸರ್, ಈಗ ಲಕ್ಷ್ಮಿ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ನೀವು ಒಂದು 2 ಮಾತಲ್ಲಿ ಹೇಳ್ಕೊಂಡ್ರಿ. ಆದರೂ ನಾನು ಮೊದಲೇ ಹೇಳಿದೆ, ನೀವು ಮೂಲ ತುಮಕೂರಿನವರು, ನಂತರ ನೀವು ಆಂಧ್ರಕ್ಕೆ ಹೋಗಿ ನೆಲೆಸಿದ್ರಿ, ತುಂಬ ಭಾಳ ಸ್ಪಷ್ಟವಾಗಿ ಕನ್ನಡ ಕೂಡ ಮಾತಾಡ್ತೀರಿ. ಸರ್, ಇದ್ರ ಬಗ್ಗೆ ನೀವು ತುಮಕೂರಲ್ಲಿ ಎಲ್ಲಿ ನಿಮ್ಮ ಜನ್ಮ ತಾಳಿದ್ರಿ, ಮತ್ತೆ ನೀವು ಆಂಧ್ರಕ್ಕೆ ಹೋಗಿ ನೆಲೆಸುವಂಥ ಅಗತ್ಯತೆ ಏನಿತ್ತು, ಮತ್ತೆ ಬೇರೆ ಏನು ಮಾಡ್ತಿದ್ದೀರಾ ಅದ್ರ ಬಗ್ಗೆ? ನಮ್ಮ ತಾಯಿ ತವ್ರ ಮನೆ ಆಂಧ್ರ, ನಮ್ಮ ತಾಯಿಯವ್ರನ್ನ ಕೊಟ್ಟಿದ್ದು ತುಮಕೂರು. ನಮ್ಮ ತಂದೆಯವರು ತುಮಕೂರಲ್ಲಿ ವಾಸವಾಗಿದ್ದರು. ನಾನು ಸಹ ತುಮಕೂರಲ್ಲೇ ಹುಟ್ಟಿದ್ದೀನಿ. ಆರ್ಯ ಬಾಲಿಕಾ 1ನೇ ತರಗತಿಯಿಂದ ನಾವು ತುಮಕೂರಲ್ಲೇ ಓದಿದ್ದೀವಿ. ಮತ್ತು ಮಧ್ಯದಲ್ಲಿ ನಮ್ಮ ತಾಯಿ ತವ್ರ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಅನ್ನೋ ಒಂದು ಆಲೋಚನೆಯಿಂದ ನನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇರುವ ನನ್ನ ಜೀವನವೆಲ್ಲ ಆಂಧ್ರದಲ್ಲೇ ನಡೆದಿದೆ. ನಾನು ಬಿ ಎವರೆಗೂ ಓದಿದ್ದೀನಿ. ಪೆನುಗೊಂಡ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಡಿಫೀಟೆಡ್ BJP MLA ಆಗಿ ಸಹ ಮಾಡಿದ್ದೀವಿ. ನಮ್ಮ ಆಲೋಚನೆ ಮುಖ್ಯವಾಗಿ ಸೇವಾ, ನೈತಿಕತೆ, ದೇಶಭಕ್ತಿ, ಸರ್ವಿಸ್, ಮೋರಲ್, ನ್ಯಾಷನಲ್ ಇಂಟಿಗ್ರಿಟಿ, ಆ ಥರ ಎಲ್ಲರಲ್ಲೂ ಬರಬೇಕು ಅನ್ನೋ ಒಂದು ಚಿಕ್ಕ ಆಲೋಚನೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮತ್ತು ಈ ನಿಮಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಯಾರಿಗಾರು ಒಂದು ಧ್ವಜ ಬೇಕು, ನಮ್ಮ ಊರಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂದರೆ ಯಾವ ರೀತಿ ನಿಮ್ಮನ್ನು ಸಂಪರ್ಕ ಮಾಡ್ಬೋದು? ಅವ್ರಿಗೆ ತಿಳಿದಿರೋ, ಅವರು ಒಬ್ಬರಿಂದ ಒಬ್ರಿಗೆ ತಿಳಿದಿರೋ ಫೋನ್ ಕಾಂಟ್ಯಾಕ್ಟಿಂದ ಮಾತಾಡ್ತಾರೆ. ಬಂದಾದಮೇಲೆ ಇಲ್ಲಿಗೆ 100% ಅವರು ನಮ್ಮೂರಿಗೆ ಬಂದು ನಮ್ಮನ್ನು ಒಂದು ಸಲ ತಲುಪಿ ವಿಷಯ ಹೇಳಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ. ಅವರೊಂದು ರಿಕ್ವೆಸ್ಟ್ ಲೆಟರ್ ಕೊಡಬೇಕಾಗಿರುತ್ತೆ. ಆ ಲೆಟರ್ ತೊಗೊಂಡಾದ್ಮೇಲೆ ಅವ್ರಿಗೆ ಕಾರ್ಯಕ್ರಮ ಅವ್ರ ಊರಿಗೆ ತಕ್ಕಾಗಿ, ಅಲ್ಲಿರೋ ವಿದ್ಯಾರ್ಥಿಗಳ ಮೇಲೆ ಡಿಪೆಂಡ್ ಆಗಿ ತಕ್ಕಾಗಿ ಫ್ಲಾಗ್ನ ರೆಡಿ ಮಾಡಿ ಇರೋದನ್ನು ಅಲ್ಲಿ ಕಳಿಸ್ಕೊಡ್ತೀವಿ. ಅದಕ್ಕೆ ಫ್ರೀಯಾಗಿ ಸರ್ವಿಸ್ ಮಾಡಲಿಕ್ಕೆ ಭಾಳಷ್ಟು ಜನ ನಿಜವಾಗ್ಲೂ ಈ ಕಾರ್ಯಕ್ರಮ ಇಲ್ಲಿವರೆಗೂ ನಡೆದಿದೆ. ಅಂದರೆ ನಮ್ಮ ಗ್ರಾಮದಲ್ಲಿ ಸ್ಟೂಡೆಂಟ್ಸ್ ಆಗಲಿ, ರಿಟೈರ್ಡ್ ಎಂಪ್ಲಾಯೀಸ್ ಆಗಲಿ, ಇನ್ನೊಬ್ಬರಾಗಲಿ ಎಲ್ಲರೂ ಭಾಳಷ್ಟು ವಾಲಂಟರಿಯಾಗಿ ನಮಗೆ ಸರ್ವಿಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಕಾರ್ಯಕ್ರಮ ಇಲ್ಲಿವರೆಗೂ ನಡೆಸ್ತಾ ಇದ್ದೀವಿ. ಅನ್ನಂದರೆ ನಾನು ಕಾರ್ಯಕ್ರಮಕ್ಕೆ ಬರ್ದಲೇ ಇದ್ರೂ ನಮ್ಮಿಂದ ಮಕ್ಕಳು ಹೋಗಿ ಆ ಕಾರ್ಯಕ್ರಮ ನಡೆಸ್ಕೊಂಡು ಬರೋಷ್ಟು ಭಾಳಷ್ಟು ವಾಲಂಟ್ರಿ ಮಕ್ಕಳು ಭಾಳಷ್ಟು ಜನ ಇದ್ದಾರೆ. ಅವರಿಂದಲೇ ಈ ಕಾರ್ಯಕ್ರಮ ಇಷ್ಟು ಸ್ಯಾಟಿಸ್ಫೈಡ್ ಆಗಿ ಕಾರ್ಯಕ್ರಮ ನಡೆದು ಬರ್ತಾ ಇದೆ ಅಂದರೆ ಅವ್ರ ಸಪೋರ್ಟಿಂದಲೇ ನಡೀತಾ ಇದೆ. ಮತ್ತು ಮುಖ್ಯವಾಗಿ ಎಲ್ಲರೂ ಒಂದು ಆಲೋಚನೆ ಇದೆ, ಇಷ್ಟು ದೊಡ್ಡ ಫ್ಲಾಗನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ, ಅದ್ರ ಬಗ್ಗೆ ಒಂಚೂರು ವಿವರಣೆ ಮಾಡ್ತಾರೆ? ಅಲ್ಲಿ ನಾವೇ ಒಂದು 2-3 ಜನ ಟೈಲರ್ನು ರೆಡಿ ಮಾಡಿ ನಾವೇ ಹೊಲಿಸ್ತೀವಿ. ನಾವೇ ಒಂದು ದೊಡ್ಡ ಶೆಡ್ರಲ್ಲಿ ನಾವಲ್ಲೇ ಇದ್ದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಏನು ಬೇಕು ಅವ್ರಿಗೆ ಅನ್ನೋದನ್ನು ಸಪೋರ್ಟ್ ಮಾಡಿ ಕ್ಲಾತ್ ತೊಗೊಂಡು ಬಂದು ನಾವೇ ಎದುರುಗಡೆ ಜೊತೆಯಲ್ಲಿದ್ದು ಹೊಲಿಸ್ತೀವಿ. ಅಕಸ್ಮಾತ್ ಯಾರಾದರೂ ಹೊಲಿಯೋಕ್ಕೆ ಬರಲಿಲ್ಲ ಅಂದರೆ ನಾವು ಹೊಲಿಯೋಕ್ಕೂ ಸಹ ರೆಡಿಯಾಗಿರ್ತೀವಿ, ಹೊಲಿಯೋಕ್ಕೂ ಸಹ ಬರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿದರೆ ನಿಮಗೆ ಧನ್ಯವಾದವನ್ನು ಸೂಚನೆ ನೀಡೋದಕ್ಕೆ ಮೊದಲು ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದರೆ, ನೀವು ಈ ದೇಶಕ್ಕೆ ಸಂಬಂಧಪಟ್ಟಂತೆ, ದೇಶಭಕ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರೇಕ್ಷಕರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಮುಖ್ಯವಾಗಿ ಎಲ್ಲರಲ್ಲೂ ದೇಶಭಕ್ತಿ ಬರಬೇಕು ಅನ್ನೋಕ್ಕೆ ಮುಂಚೆ ಸರ್ವಿಸ್ ಮೋಟಿವ್ ಇರಬೇಕು. ಸರ್ವಿಸ್ ಅಂದರೆ ಅದನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಿದ್ಧವಾಗಿರಬೇಕು. ಅಂದರೆ ಶಾರೀರಿಕವಾಗಲಿ, ಆರ್ಥಿಕವಾಗಲಿ ಎಲ್ಲದರಲ್ಲೂ ನಾವು ಸರ್ವಿಸ್ ಒಬ್ಬರಿಗೆ ಕೊಡಬೇಕು ಅನ್ನೋ ಆಲೋಚನೆ ಬಂದಾದ ಮೇಲೆ ಮನುಷ್ಯರಲ್ಲಿ ಮೋರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಮೋರಲ್ ಇದೆ ಅಂದರೆ ನ್ಯಾಷನಲ್ ಇಂಟಿಗ್ರಿಟಿ ಆಟೋಮೆಟಿಕ್ಕಾಗಿ ಬರುತ್ತೆ. ಆ ಥರ ಎಲ್ಲರಲ್ಲೂ ಸರ್ವಿಸ್, ಮೋರಲ್, ನ್ಯಾಷನಲ್ ಇಂಟಿಗ್ರಿಟಿ ಡೆವಲಪ್ ಆಗಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ನಮ್ಮಲ್ಲಿ ಉಂಟು ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಹಾಸನ ಟಿವಿ ಮೂಲಕ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರೇಕ್ಷಕರಿಗೆ ಎಲ್ಲರಲ್ಲೂ ಈ ಭಾವನೆಗೆ ರೆಸ್ಪಾಂಡ್ ಆಗಿ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಎಲ್ಲರಲ್ಲೂ ಬಂದಿದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನೀವು ನಿಮ್ಮ ಮಕ್ಕಳಲ್ಲೂ ಸಹ ಸೇವೆ,
ಫಸ್ಟ್ದಾಗಿ ಮೊದಲನೇದಾಗಿ ಎಲ್ಲರಲ್ಲೂ ಸೇವಾ ಭಾವನೆ ಇರಬೇಕು ಅನ್ನೋ ಆಲೋಚನೆ, ನಿಮ್ಮ ಮಕ್ಕಳಲ್ಲೂ ಅದನ್ನು ಪ್ರಯೋಜಕರವಾಗಿ ಮಾಡಿಸ್ಬೇಕಂತ ಆಲೋಚನೆ. ಇಲ್ಲಿಗೆ 10 ವರ್ಷದ ಕೆಳಗಡೆ ಒಂದು ಸಲ ಹಾಸನದಲ್ಲಿ ಧ್ವಜ ಕಾರ್ಯಕ್ರಮ ನಡೆದಿದೆ. ಮತ್ತು 2024ರಲ್ಲೂ ಸಹ ತೋಷಿಪ್ ಅವರು ಮತ್ತು ಈ ಹಾಸನ ಇದರಿಂದಲೂ ಈ ಕಾರ್ಯಕ್ರಮ ನಡೆಸ್ಕೊಟ್ಟಾಗಿದೆ. ಅದಕ್ಕೆ ನಮ್ಮ ಸರ್ವಿಸ್ ವಾಲಂಟಿಯರ್ಸ್ ಬಂದಾಗ ಅವ್ರನ್ನ ರಿಸೀವ್ ಮಾಡಿಕೊಂಡು ಅವರು ಗೌರವವಾಗಿ ಅವ್ರಿಗೆ ಇದು ಆತಿಥ್ಯವನ್ನು ಕೊಟ್ಟು ಎಲ್ಲರನ್ನು ರೆಸ್ಪಾಂಡ್ ಆಗಿ ತೊಗೊಂಡು ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನಮಸ್ಕಾರ.